ಇಷ್ಟು ದಿನ ನೀವು ಜಿಮೇಲಲ್ಲಿ ಇಮೇಲ್ ಐ ಡಿನ ನೀವು ಚೇಂಜ್ ಮಾಡೋದಕ್ಕಾಗ್ತಿರಲಿಲ್ಲ. ಈಗ ಎಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. ಇವಾಗ ನೀವು ಜಿಮೇಲ್ ಐ ಡಿನ ನೀವು ಚೇಂಜ್ ಮಾಡ್ಬೋದು. ಈಗ ಏನೋ ಒಂದು ಇಮೇಲ್ ಐ ಡಿ ಇಟ್ಕೊಂಡಿರ್ತೀರಾ, ಅದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದರೆ ಚೇಂಜ್ ಮಾಡಾಕ್ಬೋದು. ಸೊ ಈ ಒಂದು ಅಪ್ಡೇಟ್ ಬಂದಿದೆ. ನಾನು ನಿಮ್ಗೆ ಹೇಳ್ತೀನಿ ಯಾರೆಲ್ಲ ಚೇಂಜ್ ಮಾಡ್ಬೋದು ಆ್ಯಂಡ್ ಎಷ್ಟು ಸಲ ಚೇಂಜ್ ಮಾಡ್ಬೋದು, ಚೇಂಜ್ ಮಾಡೋದು ಹೇಗೆ ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಇಷ್ಟು ದಿನ ನೀವು ಏನಾದರೂ ಒಂದು ಜಿಮೇಲ್ ಅಕೌಂಟ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಗೈಸ್, ಆ ಒಂದು ಜಿಮೇಲ್ ಐ ಡಿ ಎಕ್ಸಾಂಪಲ್ ಇವಾಗ ನೋಡಿ, ಈ ಥರ ಈಗ ಏನೋ ಒಂದು JOHN123@gmail.com ಅಂತ ಕ್ರಿಯೇಟ್ ಮಾಡಿದರೆ ಅದನ್ನು ನೀವು ಚೇಂಜ್ ಮಾಡ್ಕೊಳಕ್ಕಾಗ್ತಿರಲ್ಲ. ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದಿತ್ತು, ಬಟ್ ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಳಕ್ಕಾಗ್ತಿರಲ್ಲ. ಈಗ ಗೂಗಲ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನು ಅಂತಂದರೆ ಇವಾಗ ನೀವು ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಬೋದಂತೆ. ಹಾಗಾದರೆ ಯಾವ ಥರ ಚೇಂಜ್ ಮಾಡ್ಕೋಬೋದು, ಎಷ್ಟು ಸಲ ಚೇಂಜ್ ಮಾಡ್ಕೋಬೋದು, ಅದರ ಬಗ್ಗೆ ನಾವು ಇವಾಗ ಮಾತಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಯೂಟ್ಯೂಬಲ್ಲಿ ನಿಮಗೆ ತುಂಬ ವೀಡಿಯೋಗಳು ಸಿಕ್ತಿತ್ತು ಇಮೇಲ್ ಐ ಡಿ ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅಂತ. ಬಟ್ ಅದೆಲ್ಲ ಆಗದಿರೋ ಕೆಲಸ, ಅದೆಲ್ಲ ಆಗ್ತಿರಲಿಲ್ಲ. ಆ ಥರ ಎಲ್ಲ ಆಗಲ್ಲ. ಏಕೆಂತಂದರೆ ಜಿಮೇಲಲ್ಲಿ ಆ ಒಂದು ಅಪ್ಡೇಟೇ ಇರಲಿಲ್ಲ. ಸೊ ಜಿಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಾವು ತುಂಬ ವರ್ಷಗಳಿಂದ ಏನೋ ಒಂದು ಜಿಮೇಲ್ ಐ ಡಿ ಇಟ್ಕೊಬಿಟ್ಟಿರ್ತೀವಿ. ಇವಾಗ ಅದನ್ನು ನಾವು ಇಟ್ಕೊಂಡ್ಮೇಲೆ ಅದನ್ನ ನಾವು ಲೈಫ್ ಲಾಂಗ್ ಯೂಸ್ ಮಾಡಲೇಬೇಕಿತ್ತು ಅದೇ ಇಮೇಲ್ ಐ ಡಿನ. ಯಾಕೆಂದರೆ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ಜಿಮೇಲ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಈಗ ನಿಮ್ಮ ಇಮೇಲ್ ಐ ಡಿನ ನೀವು ಚೇಂಜ್ ಮಾಡ್ಕೊಳ್ಬೋದಂತೆ, ಆಯಿತಾ. ಸೊ ಎಷ್ಟು ಸಲ ಚೇಂಜ್ ಮಾಡ್ಕೊಳ್ಬೋದು ಅಂತಂದರೆ ವರ್ಷಕ್ಕೆ 1 ಸಲ, ಓಕೆ, 1 ಟೈಮ್. 12 ತಿಂಗಳಿಗೆ 12 ಮಂತ್ಸ್ಗೆ ನೀವು 1 ಸಲ ನೀವು ಇಮೇಲ್ ಐ ಡಿನ ನೀವು ಚೇಂಜ್ ಮಾಡ್ಕೊಳ್ಬೋದು ಗೈಸ್. ಹಾಗಾದರೆ ಪ್ರತಿ ವರ್ಷವೂ ಚೇಂಜ್ ಮಾಡ್ಕೊಂಡು ಬರ್ಬೋದಾ? ಹಂಗೆ ಬಿಟ್ರೆ ಎಷ್ಟು ವರ್ಷ, 50 ವರ್ಷ ಬದುಕಿದ್ರೆ 50 ವರ್ಷಕ್ಕೂ ಒಂದೊಂದು ಇಮೇಲ್ ಐ ಡಿ ಇಟ್ಕೆ ಹೊಂಟೋಗಲ್ವಾ? ಹಳೆ ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಲಿಮಿಟ್ ಇಟ್ಟಿದ್ದಾರೆ. ಸೊ ಒಂದು ರೂಲ್ಸ್ ಏನಪ್ಪ ಅಂತಂದರೆ 3 ಟೈಮ್ಸ್. ನೋಡಿ, ನೀವು 3 ಸಲ ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಓಕೆ, 1 ಸಲ ನೀವು ಇಮೇಲ್ ಐ ಡಿ ಚೇಂಜ್ ಮಾಡ್ತೀನಿ ಅಂತಂದರೆ ಸೊ ಅದಕ್ಕೆ 1 ವರ್ಷ ಇರುತ್ತೆ ಸೊ ಟೈಮು. ಸೊ ನೀವು 1 ಸಲ ಚೇಂಜ್ ಮಾಡಿದ್ಮೇಲೆ 1 ವರ್ಷ ಆಗೋ ತನಕ ನೀವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಸೊ ಟೋಟಲ್ ನೀವು 3 ಸಲ ನೀವು ಚೇಂಜ್ ಮಾಡ್ಕೊಳ್ಬೋದು. ಹಾಗಾದರೆ ಇವಾಗ ನಾವು ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಳೋದು ಹೇಗೆ? ಸೊ ಸದ್ಯಕ್ಕೆ ಈ ಒಂದು ಇಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಳುವಂಥ ಅಪ್ಡೇಟ್ ಬಂದಿದೆ ಅಂತ ಗೂಗಲ್ ಅವರು ಹೇಳಿದ್ದಾರೆ. ಆ್ಯಂಡ್ ಇದನ್ನು ಆಲ್ಮೋಸ್ಟ್ ಅಲ್ಲಿ ತುಂಬ ಜನಕ್ಕೆ ಇವಾಗ ರೋಲ್ ಔಟ್ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ ಈ ಆಪ್ಷನ್ ಬಂದಿದೆ ಜಿಮೇಲ್ ಐ ಡಿನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ನನಗಿನ್ನೂ ಪರ್ಸ್ನಲಿ ಬಂದಿಲ್ಲ. ಓಕೆ, ಸೊ ನಾನು ಬಂದ ತಕ್ಷಣ ವೀಡಿಯೋ ಮಾಡ್ತೀನಿ. ಇದನ್ನು ಆದಷ್ಟು ಬೇಗ ಎಲ್ಲರ ಒಂದು ಜಿಮೇಲ್ ಅಕೌಂಟ್ಗೂ ಕೂಡ ಕಳಿಸ್ತಾ ಇದ್ದಾರೆ. ಓಕೆ, ಸೊ ಜಿಮೇಲ್ ಐ ಡಿ ಆಪ್ಷನ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಬರ್ತಾ ಇದೆ. ಬಟ್ ಈಗ ಇನ್ನೂ ಸದ್ಯಕ್ಕೆ ನನಗೆ ಬಂದಿಲ್ಲ. ಬಂದ ತಕ್ಷಣ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಈ ಒಂದು ಅಪ್ಡೇಟ್ ಬಂದಿರೋದಂತೂ ಸತ್ಯ. ಸೊ ಇದನ್ನು ನೀವು ನಂಬಲೇಬೇಕು. ನಂಬಿಲ್ಲ ಅಂದರೆ ಫ್ಯೂಚರಲ್ಲಿ ನೆಕ್ಸ್ಟ್ ಹೋಗ್ತಾನೆ ಗೊತ್ತಾಗುತ್ತೆ, ನಾನು ವೀಡಿಯೋನೇ ಮಾಡ್ತೀನಿ, ಆಯಿತಾ. ಸೊ ಇದು ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟಿಂದ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈಗ ಈ ಥರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಜಿಮೇಲ್ ಐ ಡಿ ಇದೆ ನೋಡಿ. ಏನೋ ಒಂದು ಇಟ್ಕೊಂಡಿರ್ತೀರ ಹಳೆಯದು, ಆ ಒಂದು ಜಿಮೇಲ್ನ ಸೊ ಇವಾಗ ನೀವು ನಿಮ್ಗೆ ಇಷ್ಟ ಬಂದಿದ್ದ ಹೆಸರಲ್ಲಿ ನೋಡಿ ಈ ಥರ JohnSmith789 ಅಂತ ಚೇಂಜ್ ಅಪ್ಡೇಟ್ ಮಾಡ್ಕೋಬೋದು, ಆಯಿತಾ. ಸೊ ಈ ಒಂದು ಅಪ್ಡೇಟ್ ಹೇಗೆ ಅನಿಸ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.